ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದಿನಾಲು ಮಾತನಾಡುವಂತಹ 110 ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಕಲಿತಾ ಹೋಗೋಣ. ಸೊ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ. ಪ್ರತಿ ವಾಕ್ಯ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ: ನನಗೆ ಒಂದು ಅವಕಾಶ ಕೊಡಿ. ನನಗೊಂದು ಅವಕಾಶ ಕೊಡಿ ಅಂತ ಹೇಳೋದಕ್ಕೆ ಗಿವ್ ಮಿ ಅ ಚಾನ್ಸ್, ಗಿವ್ ಮಿ ಅ ಚಾನ್ಸ್. ಈಗ ಹೊರಟು ಹೋಗಿ, ಇವಾಗ ಹೊರಟು ಹೋಗಿ ಅನ್ನೋದಕ್ಕೆ ನೌ ಲೀವ್, ನೌ ಲೀವ್. ಮತ್ತೆ ನಂತರ ಬಾ, ಮತ್ತೆ ಆಮೇಲೆ ಬಾ ಅನ್ನೋದಕ್ಕೆ ಕಮ್ ಬ್ಯಾಕ್ ಲೇಟರ್, ಕಮ್ ಬ್ಯಾಕ್ ಲೇಟರ್. ಮತ್ತೆ ಅಳಬೇಡ, ಡೋಂಟ್ ಕ್ರೈ ಅಗೈನ್, ಡೋಂಟ್ ಕ್ರೈ ಅಗೈನ್. ಬಿಲ್ ತಗೊಂಬಾ, ಬಿಲ್ ತಗೊಂಬಾ ಅನ್ನೋದಕ್ಕೆ ಬ್ರಿಂಗ್ ದ ಬಿಲ್, ಬ್ರಿಂಗ್ ದ ಬಿಲ್. ಸಿಟ್ ಮಾಡ್ಕೋಬೇಡ, ಸಿಟ್ ಮಾಡ್ಕೋಬೇಡ ಅನ್ನೋದಕ್ಕೆ ಡೋಂಟ್ ಗೆಟ್ ಆ್ಯಂಗ್ರಿ, ಡೋಂಟ್ ಗೆಟ್ ಆ್ಯಂಗ್ರಿ. ನನಗೆ ಮತ್ತೊಂದು ತೋರಿಸು, ನನಗೆ ಇನ್ನೊಂದನ್ನು ತೋರಿಸು ಅಂತ ಕೇಳೋದಕ್ಕೆ ಶೋ ಮಿ ಅನದರ್, ಶೋ ಮಿ ಅನದರ್. ಬೇರೆ ಯಾರನ್ನಾದರೂ ಕೇಳಿ, ಬೇರೆ ಯಾರನ್ನಾದರೂ ಕೇಳಿ ಅನ್ನೋದಕ್ಕೆ ಆಸ್ಕ್ ಸಮ್ ಒನ್ ಎಲ್ಸ್, ಆಸ್ಕ್ ಸಮ್ ಒನ್ ಎಲ್ಸ್. ಇನ್ನೂ ನಿಧಾನವಾಗಿ ನಡಿ, ಇನ್ನೂ ಸ್ಲೋ ಆಗಿ ನಡಿ ಅನ್ನೋದಕ್ಕೆ ವಾಕ್ ಮೋರ್ ಸ್ಲೋಲಿ, ವಾಕ್ ಮೋರ್ ಸ್ಲೋಲಿ. ಏನಾದರೂ ತಪ್ಪಾಗಿದೆಯಾ, ಏನಾದರೂ ಮಿಸ್ಟೇಕ್ ಆಗಿದೆಯಾ ಕೇಳೋದಕ್ಕೆ ಈಸ್ ಎನಿಥಿಂಗ್ ರಾಂಗ್, ಈಸ್ ಎನಿಥಿಂಗ್ ರಾಂಗ್. ದಯವಿಟ್ಟು ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಪ್ಲೀಸ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನಿಮ್ಮ ವಯಸ್ಸೆಷ್ಟು, ವಾಟ್ ಈಸ್ ಯುವರ್ ಏಜ್, ವಾಟ್ ಈಸ್ ಯುವರ್ ಏಜ್. ನನಗೆ ಇವಾಗಷ್ಟೇ 20 ವರ್ಷ ತುಂಬಿತು, ಜಸ್ಟ್ 20 ಇಯರ್ಸ್ ಆಯ್ತು ನನಗೆ ಅನ್ನೋದಕ್ಕೆ ಐ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ 20, ಐ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ 20. ನೀನು ನನಗಿಂತ ಕಿರಿಯವನು, ನೀನು ನನಗಿಂತ ಕಿರಿಯ ಅನ್ನುವಂಥಕ್ಕೆ ಯು ಆರ್ ಯಂಗರ್ ದೆನ್ ಮೀ, ಯು ಆರ್ ಯಂಗರ್ ದ್ಯಾನ್ ಮೀ. ನಾನೊಬ್ಬ ಅವಿವಾಹಿತ, ನಾನೊಬ್ಬ ಅವಿವಾಹಿತ ಅನ್ನೋದಕ್ಕೆ ಐ ಆಮ್ ಅ ಬ್ಯಾಚುಲರ್, ಐ ಆಮ್ ಎ ಬ್ಯಾಚುಲರ್. ಅವಳು ವಿವಾಹಿತೆ, ಶಿ ಈಸ್ ಮ್ಯಾರಿಡ್, ಶಿ ಈಸ್ ಮ್ಯಾರಿಡ್. ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ, ನಿಮ್ಮ ಫಾದರ್ ಏನು ವರ್ಕ್ ಮಾಡೋದು ಕೇಳೋದಕ್ಕೆ ವಾಟ್ ಈಸ್ ಯುವರ್ ಫಾದರ್, ವಾಟ್ ಈಸ್ ಯುವರ್ ಫಾದರ್. ಅವರೊಬ್ಬ ನಿವೃತ್ತ ನೌಕರ, ಅವರೊಬ್ಬ ರಿಟೈರ್ಡ್ ಎಂಪ್ಲಾಯ್ ಅನ್ನೋದಕ್ಕೆ ಹೀ ಈಸ್ ಅ ರಿಟೈರ್ಡ್ ಎಂಪ್ಲಾಯ್. ಅವರು ವಯಸ್ಸಾದಂತೆ ಕಾಣ್ತಾರೆ, ಏಜ್ ಆದ ಹಾಗೆ ಕಾಣುತ್ತೆ ಅವರಿಗೆ. ಹೀ ಲುಕ್ಸ್ ಏಜ್ಡ್, ಹೀ ಲುಕ್ಸ್ ಏಜ್ಡ್. ಅವನಿಗೆ ಕಪ್ಪು ತಲೆ ಕೂದಲು ಇದೆ, ಹೀ ಹ್ಯಾಸ್ ಬ್ಲ್ಯಾಕ್ ಹೇರ್, ಹೀ ಹ್ಯಾಸ್ ಬ್ಲ್ಯಾಕ್ ಹೇರ್. ಅವಳು ಹೇರ್ ಡೈ ಮಾಡ್ತಾಳ, ಅವಳು ಹೇರ್ ಡೈ ಮಾಡ್ತಾಳ ಕೇಳೋದಕ್ಕೆ ಡಸ್ ಶಿ ಡೈ ಹರ್ ಹೇರ್, ಡಸ್ ಶಿ ಡೈ ಹರ್ ಹೇರ್. ನಿಮಗೆ ಅವಿಭಕ್ತ ಕುಟುಂಬ ಇದೆಯಾ, ಡೂ ಯು ಹ್ಯಾವ್ ಜಾಯಿಂಟ್ ಫ್ಯಾಮಿಲಿ, ಡೂ ಯು ಹ್ಯಾವ್ ಜಾಯಿಂಟ್ ಫ್ಯಾಮಿಲಿ. ನೀವು ನಿಮ್ಮ ವಯಸ್ಸಿಗಿಂತ ಕಿರಿಯವರಾಗಿ ಕಾಣ್ತೀರಿ, ಕೆಲವರು ಅವರವ್ರ ಏಜ್ಗಿಂತನೂ ಯಂಗಾಗಿ ಕಾಣಿಸ್ತಿರ್ತಾರೆ. ಸೊ ಅದನ್ನ ಹೀಗೆ ಹೇಳಬೇಕು, ಯು ಲುಕ್ ಯಂಗರ್ ದ್ಯಾನ್ ಯುವರ್ ಏಜ್, ಯು ಲುಕ್ ಯಂಗರ್ ದ್ಯಾನ್ ಯುವರ್ ಏಜ್. ನನ್ನ ತಮ್ಮನಿಗೆ 16 ವರ್ಷ ವಯಸ್ಸು. ಮೈ ಬ್ರದರ್ ಈಸ್ 16 ಇಯರ್ಸ್ ಓಲ್ಡ್, ಮೈ ಬ್ರದರ್ ಈಸ್ 16 ಇಯರ್ಸ್ ಓಲ್ಡ್. ಶೂ ತುಂಬ ಟೈಟ್ ಇದೆ, ಶೂ ತುಂಬ ಟೈಟ್ ಇದೆ ಅನ್ನೋದಕ್ಕೆ ದ ಶೂ ಈಸ್ ವೆರಿ ಟೈಟ್, ದ ಶೂ ಈಸ್ ವೆರಿ ಟೈಟ್. ಈ ರಸ್ತೆ ಎಲ್ಲಿಗೆ ಹೋಗುತ್ತೆ ಅಂದರೆ ಈ ರಸ್ತೆಯಲ್ಲಿ ಹೋದರೆ ಎಲ್ಲಿ ಹೋಗ್ತೀವಿ ಅಂತ ಕೇಳೋದಕ್ಕೆ ವೇರ್ ಡಸ್ ದಿಸ್ ರೋಡ್ ಲೀಡ್ ಟು, ವೇರ್ ಡಸ್ ದಿಸ್ ರೋಡ್ ಲೀಡ್ ಟು. ಯಾವಾಗಲೂ ಫುಟ್ಪಾತ್ನಲ್ಲಿಯೇ ನಡೆ, ಫುಟ್ಪಾತಲ್ಲೇ ವಾಕ್ ಮಾಡು ಅನ್ನೋದಕ್ಕೆ ಆಲ್ವೇಸ್ ವಾಕ್ ಆನ್ ದ ಫುಟ್ಪಾತ್, ಆಲ್ವೇಸ್ ವಾಕ್ ಆನ್ ದ ಫುಟ್ಪಾತ್. ಜೇಬುಗಳರಿಂದ ಎಚ್ಚರಿಕೆಯಿಂದ ಇರಿ. ಬಿವೇರ್ ಆಫ್ ಪಿಕ್ ಪಾಕೆಟರ್ಸ್, ಬಿವೇರ್ ಆಫ್ ಪಿಕ್ ಪಾಕೆಟರ್ಸ್. ಕೆಲವು ಸರಿ ಬಿವೇರ್ ಆಫ್ ಪಿಕ್ ಪಾಕೆಟರ್ಸ್, ಚೈನ್ ಸ್ನ್ಯಾಚರ್ ಅಂತ ಕೂಡ ಹೇಳ್ತೀವಿ. ಸರಗಳ್ಳರಿಂದ, ಜೇಬುಗಳ್ಳರಿಂದ ಬಿವೇರ್ ಆಗಿರಿ, ಎಚ್ಚರಿಕೆಯಿಂದ ಇರಿ. ಈ ರಸ್ತೆಯನ್ನು ನಾಗರಿಕರಿಗೆ ಮುಚ್ಚಲಾಗಿದೆ. ದಿಸ್ ರೋಡ್ ಈಸ್ ಕ್ಲೋಸ್ ಟು ದ ಪಬ್ಲಿಕ್, ದಿಸ್ ರೋಡ್ ಈಸ್ ಕ್ಲೋಸ್ ಟು ದ ಪಬ್ಲಿಕ್. ಅನುಮತಿ ಇಲ್ಲದೆ ಪ್ರವೇಶ ಇಲ್ಲ. ನೋ ಎಂಟ್ರಿ ವಿತೌಟ್ ಪರ್ಮಿಷನ್, ನೋ ಎಂಟ್ರಿ ವಿತೌಟ್ ಪರ್ಮಿಷನ್. ಅವನಿಗೆ ಎಷ್ಟು ಧೈರ್ಯ, ಅವನಿಗೆ ಎಷ್ಟು ಧೈರ್ಯ ಇರಬೇಕು ಅಂತ ಕೇಳ್ತೀವಲ್ಲ, ಹೌ ಡೇರ್ ಹಿ, ಹೌ ಡೇರ್ ಹಿ. ಇದು ಹೇಗಾಯಿತು, ಹೆಂಗಾಯ್ತು ಇದು ಕೇಳ್ತೀವಲ್ಲ, ಹೌ ಡಿಡ್ ಇಟ್ ಹ್ಯಾಪನ್, ಹೌ ಡಿಡ್ ಇಟ್ ಹ್ಯಾಪನ್. ನನ್ನ ತಾಳ್ಮೆ ಪರೀಕ್ಷಿಸಬೇಡ, ನನ್ನ ಪೇಷನ್ಸನ್ನು ಟೆಸ್ಟ್ ಮಾಡಬೇಡ ಅಂತೀವಲ್ಲ,
ಡೋಂಟ್ ಚೆಕ್ ಮೈ ಪೇಷನ್ಸ್, ಡೋಂಟ್ ಚೆಕ್ ಮೈ ಪೇಷನ್ಸ್. ಇದೆಲ್ಲವೂ ವ್ಯರ್ಥ, ಸುಮ್ಮನೆ ಮಾಡೋದು ಇದನ್ನೆಲ್ಲ ಅನ್ನೋದಕ್ಕೆ ಇಟ್ಸ್ ಆಲ್ ವೇಸ್ಟ್, ಇಟ್ಸ್ ಆಲ್ ವೇಸ್ಟ್. ನನಗೆ ಛೇಡಿಸಬೇಡ, ನನಗೆ ಟಾಂಟ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಟಾಂಟ್ ಮೀ, ಡೋಂಟ್ ಟಾಂಟ್ ಮೀ. ನಿನ್ನನ್ನು ಸುಧಾರಿಸ್ಕೋ, ನಿನ್ನನ್ನು ಸಮಾಧಾನ ಮಾಡ್ಕೋ ಅನ್ನೋದಕ್ಕೆ ಇಂಪ್ರೂವ್ ಯುವರ್ ಸೆಲ್ಫ್. ಇಲ್ಲಿ ಸುಧಾರಿಸ್ಕೋ ಅಂದರೆ ಇಂಪ್ರೂವ್ ಮಾಡ್ಕೋ ಯಾವುದಾದ್ರೂ ವಿಷಯದಲ್ಲಿ ಅಂತ. ಸೊ ಇಂಪ್ರೂವ್ ಯುವರ್ ಸೆಲ್ಫ್. ನಾನು ನಿನ್ನ ಜೊತೆ ಮಾತನಾಡಲು ಬಯಸ್ತೀನಿ, ನಾನು ನಿನ್ನ ಜೊತೆ ಮಾತಾಡಬೇಕು ಅನ್ನೋದಕ್ಕೆ ಐ ವಾಂಟ್ ಟು ಸ್ಪೀಕ್ ಟು ಯು, ಐ ವಾಂಟ್ ಟು ಸ್ಪೀಕ್ ಟು ಯು. ನನಗೆ ಪೂರ್ತಿ ವಿಶ್ವಾಸ ಇಲ್ಲ, ಕಂಪ್ಲೀಟಾಗಿ ನನಗೆ ನಂಬಿಕೆ ಇಲ್ಲ ಅನ್ನೋದಕ್ಕೆ ಐ ಆಮ್ ನಾಟ್ ಶ್ಯೂರ್, ಐ ಆಮ್ ನಾಟ್ ಶ್ಯೂರ್. ನೀನು ಒಳ್ಳೆ ಕೆಲಸ ಮಾಡಿದೆ, ನೀನು ಒಳ್ಳೆ ಕೆಲಸ ಮಾಡಿದೆ ಅನ್ನೋದಕ್ಕೆ ಯು ಡಿಡ್ ಅ ಗುಡ್ ಜಾಬ್, ಯು ಡಿಡ್ ಅ ಗುಡ್ ಜಾಬ್. ಇದೊಂದು ದೊಡ್ಡ ಕತೆ, ಇದೊಂದು ದೊಡ್ಡ ಕತೆ, ಅದನ್ನೇನು ಹೇಳ್ತೀರಾ ಅಂತ ಹೇಳ್ತೀವಲ್ಲ, ಇಟ್ಸ್ ಅ ಲಾಂಗ್ ಸ್ಟೋರಿ, ಇಟ್ಸ್ ಅ ಲಾಂಗ್ ಸ್ಟೋರಿ. ನಾನಿವತ್ತು ಅದೃಷ್ಟವಂತ, ಇವತ್ತು ನಾನು ತುಂಬ ಲಕ್ಕಿ ಅಂತ ಹೇಳೋದಕ್ಕೆ ಐ ಆಮ್ ಲಕ್ಕಿ ಟುಡೇ, ಐ ಆಮ್ ಲಕ್ಕಿ ಟುಡೇ. ನಿನ್ನ ಪೆನ್ ಇಲ್ಲಿದೆ, ನಿನ್ನ ಪೆನ್ ಇಲ್ಲಿದೆ ಅನ್ನೋದಕ್ಕೆ ಹಿಯರ್ ಈಸ್ ಯುವರ್ ಪೆನ್, ಹಿಯರ್ ಈಸ್ ಯುವರ್ ಪೆನ್. ಅವನು ಎಷ್ಟು ಅದೃಷ್ಟವಂತ, ಅವನು ಎಷ್ಟು ಅದೃಷ್ಟವಂತ ಮಾರಾಯ ಕೇಳ್ತೀವಲ್ಲ. ವಾಟ್ ಅ ಲಕ್ಕಿ ಪರ್ಸನ್ ಹೀ ಈಸ್, ವಾಟ್ ಅ ಲಕ್ಕಿ ಪರ್ಸನ್ ಹೀ ಈಸ್. ನೀನು ತಕ್ಷಣ ಹೋಗೋದು ಒಳಿತು, ನೀನು ತಕ್ಷಣ ಹೋಗೋದು ಒಳ್ಳೆಯದು ಅನ್ನೋದಕ್ಕೆ ಯು ಶುಡ್ ಗೋ ಎಟ್ ಒನ್ಸ್, ಯು ಶುಡ್ ಗೋ ಎಟ್ ಒನ್ಸ್. ಆ ರೀತಿ ಹೇಳಬೇಡ, ಡೋಂಟ್ ಸೇ ಲೈಕ್ ದಟ್, ಡೋಂಟ್ ಸೇ ಲೈಕ್ ದಟ್. ಇದು ಹೆಚ್ಚು ಕಮ್ಮಿ ಸರಿ ಇದೆ, ಆಲ್ಮೋಸ್ಟ್ ಸರಿ ಇದೆ ಅಂತೀವಲ್ಲ, ದಿಸ್ ಈಸ್ ಆಲ್ಮೋಸ್ಟ್ ಕರೆಕ್ಟ್, ದಿಸ್ ಈಸ್ ಆಲ್ಮೋಸ್ಟ್ ಕರೆಕ್ಟ್. ಏನಾಯಿತು ನನಗೆ ಹೇಳು, ಏನಾಯ್ತು ಅಂತ ಹೇಳು ನನಗೆ ಅನ್ನೋದಕ್ಕೆ ಟೆಲ್ ಮಿ ವಾಟ್ ಹ್ಯಾಪನ್ಡ್, ಟೆಲ್ ಮಿ ವಾಟ್ ಹ್ಯಾಪನ್ಡ್. ಇಷ್ಟು ನಾಚಿಕೆ ಮಾಡ್ಕೋಬೇಡ. ಡೋಂಟ್ ಬಿ ಸೋ ಶೈ, ಡೋಂಟ್ ಬಿ ಸೋ ಶೈ. ನಾವು ಪ್ರತಿದಿನ ಹೊಸತನ ಕಲಿತೀವಿ, ಎವ್ರಿ ಡೇ ಹೊಸ ವಿಷಯವನ್ನು ನಾವು ಕಲಿತೀವಿ ಅನ್ನೋದಕ್ಕೆ ವಿ ಲರ್ನ್ ನ್ಯೂ ಥಿಂಗ್ಸ್ ಎವ್ರಿ ಡೇ, ವಿ ಲರ್ನ್ ನ್ಯೂ ಥಿಂಗ್ಸ್ ಎವ್ರಿ ಡೇ. ಅವನ ತಲೆಯಲ್ಲಿ ಏನು ಓಡ್ತಿದೆ, ಅವನ ತಲೆಯಲ್ಲಿ ಏನು ಓಡ್ತಿದೆ ಕೇಳೋದಕ್ಕೆ ವಾಟ್ ಈಸ್ ಗೋಯಿಂಗ್ ಆನ್ ಹಿಸ್ ಹೆಡ್ ಅಥವಾ ವಾಟ್ ಈಸ್ ಗೋಯಿಂಗ್ ಆನ್ ಹಿಸ್ ಮೈಂಡ್. ಈಗ ಕತ್ತಲೆ ಆಗ್ತಾ ಇದೆ, ಇಟ್ ಈಸ್ ಗೆಟಿಂಗ್ ಡಾರ್ಕ್, ಇಟ್ ಈಸ್ ಗೆಟಿಂಗ್ ಡಾರ್ಕ್. ನಾವು ಕೂಡ ಹೇಳ್ಬೋದು ನಾನು ಸಂಪೂರ್ಣ ಪ್ರಯತ್ನ ಮಾಡ್ತೀನಿ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಾನು ತಮಿಳು ಮಾತನಾಡಬಲ್ಲೆ, ನಂಗೆ ತಮಿಳು ಮಾತಾಡೋಕ್ಕೆ ಬರುತ್ತೆ, ಐ ಕ್ಯಾನ್ ಸ್ಪೀಕ್ ತಮಿಳ್, ಐ ಕ್ಯಾನ್ ಸ್ಪೀಕ್ ತಮಿಳ್. ಅಲ್ಲಿಯೇ ನಿಲ್ಲಿ, ಅಲ್ಲಿಯೇ ನಿಂತ್ಕೊಳ್ಳಿ ಅನ್ನೋದಕ್ಕೆ ಸ್ಟಾಪ್ ದೇರ್, ಸ್ಟಾಪ್ ದೇರ್. ಮೊದಲು ನನಗೆ ತೋರಿಸು, ಫಸ್ಟ್ ನಂಗೆ ತೋರಿಸು. ಶೋ ಮೀ ಫಸ್ಟ್, ಶೋ ಮೀ ಫಸ್ಟ್. ದಯವಿಟ್ಟು ಗಡಿಬಿಡಿಬೇಡ, ಗಡಿಬಿಡಿ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ನೋ ಹರಿ ಪ್ಲೀಸ್, ನೋ ಹರಿ ಪ್ಲೀಸ್. ಇದನ್ನು ಮತ್ತೆ ಹೇಳು, ಸೇ ಇಟ್ ಅಗೈನ್, ಸೇ ಇಟ್ ಅಗೈನ್. ನಾನು ಲಿಫ್ಟಲ್ಲಿ ಸಿಕ್ಕೊಂಡೆ, ಐ ಆಮ್ ಸ್ಟಕ್ ಇನ್ ದ ಲಿಫ್ಟ್, ಐ ಆಮ್ ಸ್ಟಕ್, ಸ್ಟಕ್ ಅಂದರೆ ಸಿಕ್ಕೊಳ್ಳೋದು, ಐ ಆಮ್ ಸ್ಟಕ್ ಇನ್ ದ ಲಿಫ್ಟ್. ಫ್ಯಾನನ್ನು ರಿಪೇರಿ ಮಾಡು, ರಿಪೇರ್ ದ ಫ್ಯಾನ್, ರಿಪೇರ್ ದ ಫ್ಯಾನ್. ನಾನು ಹೇಳೋದು ಕೇಳಿಸ್ಕೊ, ನಾನು ಹೇಳೋದನ್ನು ಕೇಳಿಸ್ಕೊ ಅನ್ನೋದಕ್ಕೆ ಲಿಸನ್ ಟು ಮೀ, ಲಿಸನ್ ಟು ಮೀ. ಅವನು ಯಾವಾಗಲೂ ಸತ್ಯ ಹೇಳ್ತಾನೆ, ಯಾವಾಗಲೂ ಅವನು ಸತ್ಯನೇ ಹೇಳ್ತಾನೆ ಅನ್ನೋದಕ್ಕೆ ಹಿ ಆಲ್ವೇಸ್ ಸ್ಪೀಕ್ಸ್ ದ ಟ್ರೂತ್, ಹಿ ಆಲ್ವೇಸ್ ಸ್ಪೀಕ್ಸ್ ದ ಟ್ರೂತ್. ನಮ್ಮ ಭೂಮಿ ದುಂಡಾಗಿದೆ, ನಮ್ಮ ಭೂಮಿ ದುಂಡಾಗಿದೆ ಅನ್ನೋದಕ್ಕೆ ಅವರ್ ಅರ್ತ್ ಈಸ್ ರೌಂಡ್, ಅವರ್ ಅರ್ತ್ ಈಸ್ ರೌಂಡ್. ಅವನಿಗೆ ಯಶಸ್ಸು ಸಿಕ್ಕಿತು, ಅವನಿಗೆ ಸಕ್ಸಸ್ ಸಿಕ್ತು ಅನ್ನೋದಕ್ಕೆ ಹಿ ಗಾಟ್ ಸಕ್ಸಸ್, ಹಿ ಗಾಟ್ ಸಕ್ಸಸ್. ಇದೊಂದು ನೈಸರ್ಗಿಕ ತೈಲ, ಇಟ್ ಈಸ್ ಅ ನ್ಯಾಚುರಲ್ ಆಯಿಲ್, ಇಟ್ಸ್ ಅ ನ್ಯಾಚುರಲ್ ಆಯಿಲ್. ಇದೊಂದು ಮುಖ್ಯವಾದ ಮಾಹಿತಿ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತೀವಲ್ಲ, ದಿಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ದಿಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಈ ಜಾಗ ತುಂಬ ಸುಂದರವಾಗಿದೆ, ಎಷ್ಟು ಬ್ಯೂಟಿಫುಲ್ ಇದೆ ಈ ಜಾಗ ಅನ್ನೋದಕ್ಕೆ ದಿಸ್ ಪ್ಲೇಸ್ ಈಸ್ ಸೋ ಬ್ಯೂಟಿಫುಲ್, ದಿಸ್ ಪ್ಲೇಸ್ ಈಸ್ ಸೋ ಬ್ಯೂಟಿಫುಲ್. ನಾನು ಅಲ್ಲಿಗೆ ಹೋಗುವ ಅಗತ್ಯ ಇದೆ, ಅವಶ್ಯಕತೆ ಇದೆ. ಐ ನೀಡ್ ಟು ಗೋ ದೇರ್, ಐ ನೀಡ್ ಟು ಗೋ ದೇರ್. ಅವನೊಬ್ಬ ಆರೋಗ್ಯಕರ ವ್ಯಕ್ತಿ, ಹೆಲ್ದಿ ಮ್ಯಾನ್ ಅವನು ಅನ್ನೋದಕ್ಕೆ ಹೀ ಈಸ್ ಅ ಹೆಲ್ದಿ ಮ್ಯಾನ್, ಹೀ ಈಸ್ ಅ ಹೆಲ್ದಿ ಮ್ಯಾನ್. ದಯವಿಟ್ಟು ನನ್ನನ್ನು ಕ್ಷಮಿಸು, ಪ್ಲೀಸ್ ಫಾರ್ಗಿವ್ ಮೀ ಅಥವಾ ಫಾರ್ಗಿವ್ ಮೀ ಪ್ಲೀಸ್.
ಇದು ನನ್ನ ಮೊದಲ ಪ್ರಯತ್ನ, ಇದು ನನ್ನ ಫಸ್ಟ್ ಅಟೆಂಪ್ಟ್ ಅಂತೀವಲ್ಲ. ದಿಸ್ ಈಸ್ ಮೈ ಫಸ್ಟ್ ಅಟೆಂಪ್ಟ್, ದಿಸ್ ಈಸ್ ಮೈ ಫಸ್ಟ್ ಅಟೆಂಪ್ಟ್. ಇದು ಖಂಡಿತವಾಗಿ ಸರಿ, ಖಂಡಿತವಾಗಿ ಇದು ಸರಿ ಇದೆ ಅನ್ನೋದಕ್ಕೆ ದಿಸ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್, ದಿಸ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ನಿನ್ನಲ್ಲಿ ಯಾವುದಾದ್ರೂ ಕಲೆ ಇದೆಯಾ? ಡೂ ಯು ಹ್ಯಾವ್ ಎನಿ ಸ್ಕಿಲ್? ಡೂ ಯು ಹ್ಯಾವ್ ಎನಿ ಸ್ಕಿಲ್? ಅಲ್ಲಿ ಮಿಲಿಟರಿ ತರಬೇತಿ ನಡೀತಾ ಇದೆ, ಅಲ್ಲಿ ಮಿಲಿಟರಿ ಟ್ರೈನಿಂಗ್ ನಡೀತಿದೆ ಅನ್ನೋದಕ್ಕೆ ಆರ್ಮಿ ಟ್ರೈನಿಂಗ್ ಈಸ್ ಗೋಯಿಂಗ್ ದೇರ್, ಆರ್ಮಿ ಟ್ರೈನಿಂಗ್ ಈಸ್ ಗೋಯಿಂಗ್ ಆನ್ ದೇರ್. 2 ಗಂಟೆಯ ನಂತರ ಅದಕ್ಕೆ ಆಫ್ಟರ್ 2 hours, ಆಫ್ಟರ್ 2 hours. ಅವನ ಬಗ್ಗೆ ಹೇಳಬೇಡ ನನಗೆ ಅಂತೀವಲ್ಲ. ಡೋಂಟ್ ಟೆಲ್ ಅಬೌಟ್ ಹಿಮ್, ಡೋಂಟ್ ಟೆಲ್ ಅಬೌಟ್ ಹಿಮ್. ಆದರೆ ಅವನು ಬಿಳಿ ಇದ್ದಾನೆ, ಆದರೆ ಅವನು ವೈಟ್ ಇದ್ದಾನಲ್ಲ ಅನ್ನೋದಕ್ಕೆ ಬಟ್ ಹೀಸ್ ವೈಟ್. ನಮ್ಮನ್ನು ಸಂಪರ್ಕಿಸಿ, ಯಾವುದಾದ್ರೂ ಫಂಕ್ಷನ್ ಕಾರ್ಯಕ್ರಮಗಳಿದ್ದಾಗ ಹಾಕ್ತೀವಲ್ಲ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ. ಸೊ ಕಾಂಟ್ಯಾಕ್ಟ್ ಅಸ್. ಈ ಕೆಲಸವನ್ನು ಈಗಲೇ ಮಾಡಿ, ಈ ಕೆಲಸ ಇವಾಗಲೇ ಮಾಡಬೇಕು ಅನ್ನೋದಕ್ಕೆ ಡೂ ದಿಸ್ ವರ್ಕ್ ರೈಟ್ ನಾವು, ಡೂ ದಿಸ್ ವರ್ಕ್ ರೈಟ್ ನಾವು. ಇದು ನಿನಗೋಸ್ಕರ, ದಿಸ್ ಈಸ್ ಫಾರ್ ಯು, ದಿಸ್ ಈಸ್ ಫಾರ್ ಯು. ಹೊರಗಡೆ ಹೋಗಬೇಡ ಕತ್ಲಾಗ್ತಿದೆ ಅಂತೀವಲ್ಲ. ಡೋಂಟ್ ಗೋ ಔಟ್ಸೈಡ್, ಇಟ್ಸ್ ಗೆಟಿಂಗ್ ಡಾರ್ಕ್. ಗೂಗಲನ್ನು ಉಪಯೋಗಿಸು, ಯೂಸ್ ದ ಗೂಗಲ್. ನಾನು ನನ್ನ ಕುಟುಂಬದೊಂದಿಗೆ ವಾಸವಿದ್ದೇನೆ, ನಾನು ನಮ್ಮ ಫ್ಯಾಮಿಲಿ ಜೊತೆಗೆ ವಾಸವಾಗಿರೋದು ಅನ್ನೋದಕ್ಕೆ ಐ ಲಿವ್ ವಿತ್ ಮೈ ಫ್ಯಾಮಿಲಿ. ನನ್ನ ಬಳಿ ಒಂದು ಮೊಬೈಲ್ ಇದೆ, ನನ್ನ ಹತ್ರನೂ ಕೂಡ ಒಂದು ಮೊಬೈಲ್ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಅ ಮೊಬೈಲ್. ನೀನು ಎಲ್ಲಿಗೆ ಹೋಗುತ್ತಿದ್ದೆ? ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಲ್ಲ? ವೇರ್ ವರ್ ಯು ಗೋಯಿಂಗ್? ಅವಳು ಯಾವಾಗ ಬರುತ್ತಿದ್ದಾಳೆ? ವೆನ್ ಈಸ್ ಶಿ ಕಮಿಂಗ್? ಇದು ನಿನ್ನ ಜವಾಬ್ದಾರಿ, ಇದು ನಿನ್ನ ರೆಸ್ಪಾನ್ಸ್ ಅಂತೀವಲ್ಲ. ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೋಮಾರಿ ಆಗಬೇಡ, ಲೇಜಿ ಆಗಬೇಡ. ಡೋಂಟ್ ಬಿ ಲೇಜಿ. ಮುಂದೆ ಹಾಕಬೇಡ ಅನ್ನೋದಕ್ಕೆ ಡೋಂಟ್ ಪೋಸ್ಟ್ಪೋನ್. ಸಾಲಿನಲ್ಲಿ ಕಾಯಿ, ಸಾಲಿನಲ್ಲಿ ವೆಯ್ಟ್ ಮಾಡು, ಕ್ಯೂನಲ್ಲಿ ವೆಯ್ಟ್ ಮಾಡು ಅನ್ನೋದಕ್ಕೆ ವೆಯ್ಟ್ ಇನ್ ಲೈನ್. ಬೇಜಾರು ಮಾಡ್ಕೋಬೇಡ ಅನ್ನೋದಕ್ಕೆ ಡೋಂಟ್ ಬಿ ಅಪ್ಸೆಟ್. ಒಬ್ಬನೇ ಅಲ್ಲಿಗೆ ಹೋಗಬೇಡ ಅನ್ನೋದಕ್ಕೆ ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.